ಏನ್ ಮಣ್ಣು ಐತೈತೆ ಅದ್ ಏನ್ ಐತಿರ್ಲ ಇದು ಒಂದು ಜೀವಿ ಹುಟ್ಟಬೇಕಾದ್ರ ರೀ ಒಂದು ನೀವು ಸಾಕಷ್ಟು ಪೋಷಕಾಂಶ ಅಂತೂ ಇದ್ರೊಳಗ ಅದಾವ್ರಿ ಅವ್ ಹೆಸರು ಇನ್ನೂ ಹೇಳೇನ್ರಿ ರಿಸರ್ಚ್ ದಾಗ ಹೆಸರು ತೆಗಿಯಾಕೈತಿರ ಭಾಳ ಅದಾವ್ರಿ 117 ಏನೋ ತೆಗದಾರಿ ಏನ್ ಹಚ್ಚಸ್ರಿ ಕರ್ಕೊಂಡ ಹೋಗ್ತೈತಿ ಮ್ಯಾಲ ವಾತಾವರಣ ಮೀನ್ಸ್ ವಾತಾವರಣ ಕರ್ಕೊಂಡ್ ಹೋಗ್ತೈತ್ರಿ ಗಾಳಿ ಒಂಥರ ಕರ್ಕೊಂಡ್ ಭೂಮಿ ಗಾಳಿ ಒಳಗನು ನೈಟ್ರೋಜನ್ ಇರ್ತೈತ್ರಿ ಅದ್ ಏನ್ ತೋರ್ಸ್ತೈತ್ರಿ ಎಲ್ಲಿ ಹಿಂಗ್ ಇರ್ಬೇಕ್ರಿ ಈ ತರ ಬೀಳ್ಬೇಕ್ರಿ ಹಿಂಗ್ ಬಾಚ್ ಇರ್ಬೇಕ್ರಿ ಅಂದ್ರೆ ಏನ ನಾ ಪಕ್ಷಿಗತಿ ಮ್ಯಾಲ ಹಾರ್ಕೊಂಡ್ ಮ್ಯಾಲ ಹೊಂಟಾನೆ ಅಂದಂಗ ಬಾಗ್ಬೇಕು ಹಿಂಗ್ ಬಾಗ್ಬೇಕ್ರಿ ಸ್ಟೇಟ್ ಇದ್ದು ನಾ ಹೊಕ್ಕ ನಂದು ಮುಗಿತ ಆಯುಷ್ ಅಂದಂಗ್ರಿ ಅದ ಸರ್ ಈಗ ಎಲ್ಲ ಮಂಡ್ಯ ತಳಿ ಒಂದ್ ನೋಡ್ಕೊಂಡ್ ಸರ್ ಇಲ್ಲೊಂದು ತಳಿ ಹಾಕೊಂಡ್ ಸರ್ ಈ ತಳಿ ಯಾವ ಸರ್ ಈ ತಳಿ ವಿಶೇಷತೆ ಇವೇನೈತ್ರಿ ಸರ್ ಇದು 265 ಕ್ರಾಸಿಂಗ್ ರೀ ಅದ ಈ 265 ದಾಗ ಏನೈತ್ರಿ ಅದು ದೀರ್ಘಾವಧಿ ತಳಿ ಐತ್ರಿ ಇದನ್ನ ಕ್ರಾಸಿಂಗ್ ಮಾಡೈತಿ ಮದಿಮಾವಧಿ ಅಂತ ತಳಿ ಮಾಡ್ಯಾರ ಇದನ್ನ 14 ರಿಂದ 15 ತಿಂಗಳು ನಡೆದೈತ್ರಿ ಅದು ಇದರ ಶುಗರ್ ಕಂಟೆಂಟ್ ಹೆಚ್ಚೈತ್ರಿ ಫ್ಯಾಕ್ಟರಿ ಅವ್ರ ರೆಕಮೆಂಡೇಶನ್ ಐತ್ರಿ ಅದು ಕಬ್ಬು 265 ಜರ ಐತಿ ಜಾಸ್ತಿ ದಿವ್ಸ ಕೊಡ್ರಿ ಅದಕ್ಕೆ ಇದನ್ನ ಮಾಡ್ತಾ ಹತ್ತಿರ್ತಾರ್ರಿ ಹಿಂಗಾಗಿ ಅದರದ ಕ್ರಾಸಿಂಗ್ ಮಾಡಿದ್ರಿ ಇದು ಐತ್ರಿ 265 ಐತ್ರಿ ಅದನ್ನ ನಡು ಐತ್ರಿ ಆ ಕಡೆ ಇದೇನೈತ್ರಿ ಇದು ಅದ್ರ ಕ್ರಾಸಿಂಗ್ ಇರುತ್ತೆ ಸರ್ ಈ ತಳಿ ನಮಗೆ ರೈತರಿಗೆ ಎಷ್ಟು ಅನುಕೂಲ ಸರ್ ರೋಗದಾಗಿರ್ಬೋದು ಬೆಳವಣಿಗೆ ಆಗಿರ್ಬೋದು ಇದ್ ನೋಡ್ರಿ ಅಂದ್ರ ಈಗ 10,000 ಒಂದ್ ತಂದ್ ಬರ್ತೈತ್ರಲ್ಲ ಅದಾಗ್ಲಿ 265 ಆಗ್ಲಿ 15-0-12 ಆಗ್ಲಿ 15-0-06 ಆಗ್ಲಿ ಮತ್ತ 13-0-07 ಇವು ಒಂದ ಸಂಶೋಧನೆದಿಂದ ತಯಾರಾಗಿದ್ದು ಇದ್ರೊಳಗೆ ಇದು ಹೆಂಗೈತಿ ಅಂದ್ರ ರೀ 265 ಜರ ಮರಿ ಹೊಡಿದು ಕಮ್ಮಿ ಐತ್ರಿ ಅದ ಅಲ್ಪಾವಧಿ ತಳಿ ಐತ್ರಿ ಅದ ಇದೈತಿ ಮದ್ಮೇವಧಿ ಆತ್ಲ ಏನಾಗ್ತೈತ್ರಿ ಯಾವ ದಿವ್ಸ ಹೆಚ್ಚಿರ್ತಾವಲ್ಲ ಅವಕ್ಕ ಮರಿ ಸಂಖ್ಯೆ ಹೆಚ್ಚಿರ್ತಾವ್ರಿ ಹಿಂಗಾಗಿ ಅದ ಅದ್ರ ಮೇಲೆ ಆಯ್ಕೆ ಮಾಡ್ಕೋದ್ರಿ ಅಲ್ಪಾವಧಿ ಯಾರು ಆಯ್ಕೆ ಮಾಡ್ಕೋತಾರಲ್ಲ ಮರಿ ಸಂಖ್ಯೆ ಕಮ್ಮಿ ರೀ ಸರ್ ಇನ್ನೊಂದು ಇದಕ್ಕೆ ಸುಂಕ ಇದಕ್ಕೆ ಏನಿಲ್ರಿ ಏನ್ ಸುಂಕಿಲ್ಲ ಏನೂ ಇಲ್ರಿ ಅದ ಪ್ಯೂರ್ ತಳಿ ರೀ ಮತ್ ಸರ್ ಇದು ಸಣ್ಣ ಅದು ಸಣ್ಣದ ಏನೋ ಒಂದು ಇಲ್ಲಿ ಬೇರೆ ಕ್ರಾಸ್ ಏನೋ ಕುಡಿರಿ ಏನೋ ಬೀಜ್ನಾಗ ಏನೋ ಮಿಸ್ಟೇಕ್ ಆಗಿ ಬಂದಿರ್ಬೋದ್ರಿ ಏನಿಲ್ಲ ಇದ್ರೊಳಗೆ ಬಹುತೇಕ ಬೀಜ ನಾವು ಬೀಜ ತಂದಿದ್ವಿ ಅದ್ರೊಳಗೆ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿ ಯಾವ್ದಾರು ಬಂದ್ ಸೇರ್ಕೊಂಡಿರ್ಬೇಕ್ರಿ ಆದ್ರೆ ಈ ಕಬ್ ಮಾತ್ರ ರಗಡ್ ಸಾಕಷ್ಟು ದಪ್ಪ ಐತ್ರಿ ನಿಮ್ ನೆಕ್ಸ್ಟ್ ಆದ್ರ ನೇಮ್ ಬೇಕಾದ್ರೆ ಬರಕ್ರಿ ಅವ್ ನೋಡಕ್ರಿ ಕಬ್ ಭಾರಿ ದಪ್ಪ ಐತ್ರಿ ಅದ ನಾವ್ ನೋಡ್ಬೇಕಾದ್ರೆ ಹ್ಞೂನ್ರಿ ಏನ್ ಸರ್ ಸಂಖ್ಯೆ ನೋಡ್ರಿ ಇದನ್ನ ಮಣ್ಣು ಲೆಕ್ಕಾಚಾರ ತೆಗದ್ರ ಇದು ಎಕರೆಗೆ 42-43 ತನಕ ಕುಂಡಿರ್ತೈತ್ರಿ ಅದು ಕಬ್ಬಿಗೆ ಇದು ಸಾಕಷ್ಟು ಇದನ್ನು ಇಟ್ಟಿದ್ರು ನಾವು ಅಂದ್ರೆ ಯಾಕಂತ ಕೇಳ್ರಿ 4 ಫುಟ್ ಸಾಲ ಐತ್ರಲ್ಲ ಅದ ಅದರಿಂದ ಏನೈತಿ ನಾವು ಒಂದಿಷ್ಟ ನಮ್ಗ ನೋಡಕ ಇಲ್ಲಿ ಲೆಕ್ಕಲ್ಲಿ ಹೆಚ್ಚಾಗೈತಿ ಕರೆ ಇನ್ನ ಕಮ್ಮಿ ಅಂತ ಕೂತಿಯಲ್ರಿ ಸರ್ ಇದು ಈ ಕಬ್ಬ ಐತ ಸರ್ ಗಣಿಕೆ ಎಷ್ಟು ಉದ್ದಾಕತ್ರಿ ಮತ್ತೆ ಇತರ ದೇವ ವಿಶೇಷ ಹೆಂಗ್ರಿ ಇವ್ ಹೆಚ್ಚು ಕಡಿಮೆ ಹೇಳಿ ಅಂದ್ರೆ ಒಂದು ಗೇನ್ ಸಣ್ಣ ತಕ ಆಗ್ತಾವ್ರಿ ಗಣಿಕೆ ಅವ್ ಇನ್ ತೆಳಗಿನ ಗಣಿಕೆ ನೋಡ್ರಿ ಯಾವಾಗಲೂ ಒಂದ್ ತಿಳ್ಕೋದ್ರಿ ನಾವು ತೆಳಗಿನ ಗಣಿಕೆ ಇನ್ನೊಂದ್ ಗಣಿಕೆ ಮ್ಯಾಲ ಭಾರ ಹೊರತಿರ್ತೈತಿ ಅಂದ್ರೆ ಇದು ಮುಗಿಸ್ಕೊಡ್ತಿರ್ತೈತಿ ಅದು ಆಮೇಲೆ ಇವ್ ಗಣಿಕೆ ಉದ್ದಾಕೋತ್ ಹೋಗ್ತಾವ್ರಿ ಆಯ್ತಾ ನಡುವಿನ ಆಟೋಮೆಟಿಕ್ ಅದ್ ವಾತಾವರಣದಾಗ ಕರೆಕ್ಟ್ ಸಿಕ್ತಿಲ್ರಿ ಅವು 25-35 ಡಿಗ್ರಿ ಒಳಗೆ ಏನ್ ಬರ್ತಾರಲ್ಲ ಅವೆಲ್ಲ ಗಣಿಕೆ ಉದ್ದ ಬರ್ತಾವ್ರಿ ಇವೇಂತಿ ಲೋ ಟೆಂಪರೇಚರ್ ದಾಗ ಬಂದಿದ್ದು ಇರ್ತಾವ್ರಿ ಏನಾಗ್ತಾವ್ರಿ ನಾವ್ ಅಂದ್ಕೊಂಡಷ್ಟು ಮರಿ ಹೊಡಿಯಂಗಿಲ್ರಿ ಈಗ ನೋಡ್ರಿ ಪ್ರಕೃತಿ ಒಳಗ ಎಲ್ಲಾ ತರ ಏರ್ಪೇರ್ ಇರುದ್ರಿ ಹಾನ್ರಿ ಒಂದ್ 2-3 ಮಕ್ಕಳ ತೆಗಿತಾವು ಒಂದ್ 10 ತೆಗಿತತಿ ಹಿಂಗ್ ಇರುದ್ರಿ ಅದು ಒಂದ ಸೇಮ್ ಯಾವಾಗೂ ಇರಂಗಿಲ್ರಿ ಸರ್ ಮತ್ತೆ ಕಬ್ಬಿನ ತುದಿಗಳು ಈಗ ಗರಿಗಳೆಲ್ಲ ಒಣಕೊಂತ ಒಂದು ವಿಷಯ ರೀ ಹ್ಞೂನ್ರಿ ಇವ್ ಚಳಿಗಾಲದಾಗ ಆಗಿದ್ದು ಇನ್ನು ಬ್ಯಾಸಿಗೆ ಗೊತ್ತು ಎಲ್ಲಾ ಎಲ್ಲ ಕಮ್ಮಿ ಹಾಕೋತ ಇನ್ನೂ ಒಂದ್ ಅಲ್ಲಿ ಇಲ್ಲಿ ಒಂದೊಂದ್ ಕೆಲವೊಂದ್ ತಳಿಗಳು ಉಳ್ದಾರು ಇಲ್ಲಿ ಐತ್ ನೋಡ್ರಿ ಇದು ಸ್ವಲ್ಪ ಐತ್ ನೋಡ್ರಿ ಇಲ್ರಿ ಇದು ಒಂದಿಷ್ಟು ಉಳ್ದೈತ್ರಿ ಕೆಲವೊಂದ್ ತಳಿಗಳು 2-3 ತಳಿಗೆ ಅಂದ್ರು ಖಾಲಿ ಆಗೈತ್ರಿ ಇಲ್ರಿ ಒಂದ್ ತಳಿಗೆ ಅಂದ್ರು ಉಳ್ದೈತ್ರಿ ಅದು ಹೋಗ್ತಾವ್ರಿ ಇದನ್ನು ಮಾಡಿ ಇಲ್ಲಿ ದೊಡ್ಡದಾಗ್ತೈತ್ರಿ ಅದು ಇನ್ ನೀವು ವಾತಾವರಣ ಕರೆಕ್ಟ್ ಸಿಕ್ಕಿಲ್ರಿ ಮತ್ತ ಸ್ವಲ್ಪ ಜರ ದಪ್ಪ ಆಗ್ತಾವ್ರಿ ಅದ ಹೆಲ್ದಿ ಆಗ್ತೈತ್ರಿ ಮುಂದೆ ಸರ್ ಆಯ್ತು ಸರ್ ಇದೊಂದು ತಳಿ ಬಗ್ಗೆ ಇದೊಂದು ವೆರೈಟಿ ಬೇಕೊಂಡ್ರೆ ಸರ್ ಇದು ಯಾವ ವೆರೈಟಿ ಸರ್ ಇದು ನೋಡಿ ಸರ್ ಇದು ಗುಜರಾತ್ ತಳಿ ಐತಾರ ಅದ CON 13-0-73 ಅದ ಇದೇನೈತಿರಲ್ಲ ಒಟ್ಟ ಕಬ್ಬ್ ಬೆಳಂಗಿಲ್ರಿ ಅದು ಕಡಾವ್ ಹೋಗ್ತೈತ್ರಿ ಅದು ಹೆಚ್ಚು ಕಡಿಮೆ 25 ಫೂಟ್ ಅಂದ್ರ ಕಬ್ಬ್ ಆರಾಮ ಆಗ್ತೈತ್ರಿ ಅದು 25 ಫೂಟ್ ಹ್ಞೂನ್ರಿ 15 ತಿಂಗಳಾಗ 16 ತಿಂಗಳಾಗ ಅಟ್ ಎತ್ತರ ಆಗತೈತ್ರಿ ಅದು ಈಗ ನಮ್ಮ ಹೋದ್ಸರಿ ನಮ್ಮಲ್ಲಿ ಆಚೆ ಕಡೆ ಇದ್ದಾಗ ಅದನ್ನ ಹಚ್ಚಿನ ಅಲ್ಲಿ ಗಿಡ ಕಟ್ಟಿದಿವ್ರಿ ಅದು ಐತ್ರಿ ಅದು ಇದು ಕಡಾವ್ ಹೋಗುದ್ರಿ ಅದು ಸರ್ ಈಗ ಈ ತಳಿ ತಾವ ಆಯ್ಕೆ ಮಾಡ್ಕೊಂಡಿದ್ರಿ ನಾವೇನ್ ನೋಡ್ಕೊಂಡ್ ಸರ್ ಇದನ್ನ ನೋಡಿ ಸರ್ ಈಗ ನಾವು ಇಲ್ಲಿ ರೋಹಿಣಿ ಬಯೋಟೆಕ್ ತಕ ನಾವು ಫಸ್ಟ್ ಕಮ್ಮಿ ಮೇಲೆ ನೋಡಕ್ ಹೋಗಿದ್ವಿ ಇಲ್ಲಿ ಎತ್ತರ ಇದೇನಪ್ಪ ಇದೆ ಎಷ್ಟು ಕಬ್ಬ್ ಐತಿ ಯಾವ್ದು ತಂದಿವ್ರಿ ನೋಡ್ರಿ ಒಟ್ಟು ಗೌ ಅನ್ನೋದ್ರಿ ಒಳಗ್ ಹೋದ್ರ ಅಂಜಿಕ್ ಬರೋದ್ರಿ ಅಷ್ಟು ಹೈಟ್ ಬೆಳದತ್ರಿ ಅನ್ನೋದ್ರಾಗ ರೀ ನಾವೊಂದ್ ಬೇರೆ ಕಡೆ ಅಂತಿ 18-0 ಇದನ್ರಿ 18-18-1 ರೀ
ಅದನ್ನ ತಗೊಂಡ್ ಬರಾಕತ್ತಂದ್ ಹೋಗಿದ್ದೀರಿ. ಹ್ಮ್. ಅಲ್ಲಿ ಒಂದೆರಡು ಗದಿ ಬೇರೆ ಕಾಣಿಸ್ತೆ. ಹ್ಮ್ ಕಾಣಿಸ್ಕೊಂಡು ನೋಡಿದ್ವು ಇಂತ್ರಿ ಇಲ್ಲಿ ಇದೇನಪ್ಪ ಗುಜರಾತ್ ತಳಿ ಇಲ್ಲೇ ಐತ್ಲಿ ಅಂತ ಅವ್ನ್ ಕೇಳಿದ್ವಿ. ಹ್ಞೂ ಸುಮ್ ಟೆಸ್ಟ್ ಮಾಡಕ್ ನಾ ಆಯ್ತು ಒಂದನ್ರಿ ಅಂತಂದ್ರಿ. ಅಲ್ಲಿ ಒಂದ್ ಪೆಂಡಿ ಕರ್ಕೊಂಬಂಡಿ ನನಗೊಂದ್ ಪೆಂಡಿ ಕೊಡ್ಪಾಯ್ತು ಅಂತಂದ್. ಸರ್ ಈಗ ತಾವೊಂದಷ್ಟು 2-3 ತಳಿ ನೋಡ್ತೀರಿ ಸರ್. ಹ್ಮ್ ಇದೊಂದು ಗುಜರಾತ್ ತಳಿ ಹಾಕೊಂಡಿದ್ದೀರಿ. ಹ್ಮ್ ಈಗ ತಾವೆಲ್ಲಾ ತಳಿಗಳು ನೋಡಿದ್ರಿ ಸರ್. ಹ್ಮ್. 86-032 ತಾವ ಹ್ಮ್. ಇಷ್ಟೆಲ್ಲಾ ವೆರೈಟಿ ನಿಮಗೆ ಬೇಕಂತ ಒಂದು ಇಷ್ಟ ಆಗೋ ತಳಿ ಯಾವ ಸರ್? ನನಗ್ ಬೇಕಾದಂತರ ಒಂದೇದ್ರಿ ನಾ ಮಂಡ್ಯಕ್ ಹೆಚ್ಚು ಒತ್ತು ಕೊಡ್ತೇನ್ರಿ ಒಂದ್ರಿ. ಹ್ಮ್. ಎರಡನೇದು ಇದು ನನಗೆ ಬಾಳ ಇಷ್ಟ ರೀ ಇದು ಗುಜರಾತ್ ತಳಿ. ಗುಜರಾತ್ ತಳಿ. ಹ್ಮ್. ಇನ್ನು ಮೂರನೇದ್ರಿ ಈ 15-006 ಅಂತ 265 ಒಂದ್ ಐತ್ರಿ. ಹ್ಮ್. ಅಲ್ಲೇ ಒಂದ್ 4 ಇಲ್ಲಿ ಹೆಚ್ಚಿನ್ರಿ. ಹ್ಮ್. ಅದನ್ನ ಊರನ್ನ ಹೊಲ್ದಾಗ 1 ಎಕರೆ ಹೆಚ್ಚಿದೀವ್ರಿ. ಹ್ಮ್. ಹಿಂಗಾಗಿ ಅದ ಕಬ್ಬ ಬಾಳ ಎಲ್ಲಿ ಬಾಳ ಅಡಾಗ್ಲೈತ್ರಿ, ಗ್ರೋತ್ ಚಂದ ಐತ್ರಿ ಅದ. ಹ್ಮ್. ಹಿಂಗಾಗಿ ನಾವು ಯಾವ ದೊಡ್ಡ ಎಲ್ಲಿ ಇರ್ತಾವಲ್ಲ ಫೋಟೋಸಿಂಥೆಸಿಸ್ ಹೆಚ್ಚಾಗಿ ಲಗೆ ಎತ್ತರ ಆಗ್ತಾವ್ರಿ. ಅವು ನನಗೆ ಬಾಳ ಇಷ್ಟ ರೀ. ಸಣ್ಣ ಎಲಿಗಳು ಇದಂದ್ರ ನನ್ ನೋಡ್ರಿ ನಾ ಹೆಂಗಿಲ್ಲ. ಸರ್ ಆಯ್ತು ಸರ್, ಯಾವ್ದು ತಳಿ ಇರ್ಲಿ, ಹ್ಮ್ ಯಾವ್ದು ತಳಿ ಅಂತ ಯಾವ್ದು ಹಾನ್ ಭೂಮಿ ಇಂಪಾರ್ಟೆಂಟ್ ಬಾಳ. ಹೌದೌದ್ರಿ. ಅದು ಚಲೋ ತಳಿತಂದ್ರ ನೂರು ಹಾನ್ ತಾಸ ಹಾನ್ ಅದು NPK ಏನಾಗೈತು, ಹಾನ್ ಅದ್ರ ಭೂಮಿ ಹ್ಮ್ ಫಲತೆ ಏನು ನೋಡಂಗಿಲ್ಲ ಸರ್. ಹ್ಮ್ ಬೇಕಾದ್ರೆ ನಮ್ಮ ಭೂಮಿ ಹ್ಮ್ ಭೂಮಿ ಇದ್ರೆ ನೀವು ಯಾವ ತಳಿ ಅದ್ ಬರ್ತೈತ್ರಿ. ಅದ ಇದು ಅಂತ ಸರ್. ಆಯ್ತು ಸರ್, ಏನು NPK ಅಂತ NPK ಅಂದ್ರೆ ಏನ್ರಿ ಸರ್ ಅದು? ನೋಡ್ರಿ ಸರ್, NPK ಅಂದ್ರೆ ಒಂದ್ ನಮ್ಗ್ ಗೊತ್ತಿರ್ಬೇಕ್ರಿ. ಇಲ್ಲಿ ಏನ್ ಮಣ್ಣು ಐತೈತಿ ಅದ್ ಏನ್ ಐತಿರ್ಲ ಇದು ಒಂದು ಜೀವಿ ಹುಟ್ಟಬೇಕಾದ್ರ ರೀ ಒಂದು ಈ ಸಾಕಷ್ಟು ಪೋಷಕಾಂಶ ಅಂತೂ ಇದ್ರೊಳಗ ಅದಾವ್ರಿ. ಅವ್ ಹೆಸರು ಇನ್ನೂ ಹೇಳೇನ್ರಿ, ರಿಸರ್ಚ್ ದಾಗ ಹೆಸರು ತೆಗಿಯಾಕೈತಿರ ಬಾಳ ಅದಾವ್ರಿ. 117 ಏನೋ ತೆಗದಾರಿ. ಇನ್ನೂ ಅಲ್ರಿ ಇದು ಭೂಮಿ ಐತ್ರಿ ಅದ. ಇದು ಯಾರಿಗ್ ಗೊತ್ತಿಲ್ಲ, ತರ್ಕಕ್ಕೆ ನಿಲ್ಲದ್ರಿ ಅದು. ಇದು ಯಾರಿಗ್ ಗೊತ್ತಾಗಲ್ರಿ. ಇದನ್ನ ತಿಳ್ಕೊಂಡ್ ಯಾವಾಗ ತಿಳ್ಕೊತಾನಲ್ಲ ಅಂದ್ ಭೂಮಿ ಇಲ್ಲಿ ಮುಗಿತಂದಂಗ. ಹಂಗ ಆ ರೀತಿ ಇರತಿ. ನಮಗ್ ಗೊತ್ತಿದ್ದು ಅಂದ್ರು 17 ಪೋಷಕಾಂಶ ಒಳಗೆ ಏನೈತಿರ್ಲ ಒಂದ್ 4 ಬಿಟ್ರಿ ಇನ್ನು ಉದ್ದುದ್ ಏನೈತ್ರಿ ಈ ಮಣ್ಣಾಗ ಇರ್ತಾವ್ರಿ. ಇನ್ನು ಅಂತಿ ಕೆಲವೊಂದ್ ಏನೈತಿ ನೀರ್ನ್ಯಾಗ ಇದ್ರಾಗ ಶಿವ ಎಚ್ಚತನ್ ಬರ್ತಾವ್ರಿ, ಅವು ಅದ್ರಾಗ ಬರ್ತಾವ್ರಿ. ಇವ್ ಏನೈತ್ರಿ ಈ ಮಣ್ಣಾಗ ಇರೋರಿ ಇವ್ ಇಲ್ಲೇ ಇರ್ತಾವ್ರಿ. ಇದನ್ನ ನೋಡಿ ಈಗ ಒಂದೇದು NPK ಅಂತ ನಾವೇನ್ ವಿಚಾರ ಹತ್ತಿರ್ತಿರ್ಲ ಮೇನ್ ಈ ಕಬ್ಬಿಗೆ ಬೇಕಾಗಿದ್ದು ಬೆಳಿಗ್ಗೆ. ಈಗ ನಾವು ಊಟ ಮಾಡೋತ್ನಾಗ ಏನ್ತಿ ನಾವು ಪಲ್ಯ ರೊಟ್ಟಿ ಅಂತ ಏನ್ ಹತ್ತಿರ್ತಿರ್ಲ ರೊಟ್ಟಿ ಜಾಗದಾಗ NPK ತಂದೈತಿ ಹತ್ತಿವ್ರಿ. ನಮ್ಗೆ ಆಡ್ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಪಲ್ಯ ಜಾಗದಾಗ ಏನೈತ್ರಿ ಇವು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ರೀ. ಇವು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸ್ವಲ್ಪ ರೀ. ಇನ್ನು ಮುಂದ್ ಚಟ್ನಿ ಹಂಗ ಹತ್ತಿರ್ಲ ಅವೆಲ್ಲ ಏನೈತಿರ್ಲ ನಿಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ ಏನ್ ಬರ್ತಾವಲ್ಲ ಅವ್ರಿ. ಮೇನ್ ನೋಡ್ರಿ ಎಲ್ಲಾರ್ಕಿಂತ ದೊಡ್ಡದಂದ್ರ ರೊಟ್ಟಿ ಅಂತ ಏನ್ ಮಾಡಿರ್ತಿಲ್ಲ ಅದ ಹಚ್ಚಿರ್ತೈತಿಲ್ರಿ ನಮ್ ತಾಟಿನೊಳಗ. ಹಂಗ್ರಿ NPK ಮೇನ್ ಹೆಚ್ಚು ಬೇಕಾಗಿದ್ದ ಅದ ರೀ. ಇವ್ ಎರಡು ಇರ್ಲಿಕ್ಕೆ ನಾವು ಕಡೆಗೆ ರೊಟ್ಟಿ ರೀ ಅನ್ನುವಂಥದ್ದು ನಮಗೆ ಬೇಕಾರಿ. ಹಂಗಾರಿ ತಿನ್ನಾಕ್ ಬರ್ತೈತಿ. ಒಮ್ಮೆ ನಾವು ಅನ್ನ ಹಾನ್ರಿ ರೊಟ್ಟಿ ತಿಂದ ಹಂಗಿರ್ತೈತ್ರಿ. ಮ್ಯಾಲ ಒಂದ್ ಮಜ್ಜಿ ಏನ್ ಒಟ್ಟಿದು ಏನ್ ಮಾಡ್ತೀರಿ ಮಾಡಿ ತಿಂದ ಮ್ಯಾಲ್ತಾನೆ ಮುಂದಿನ ನಾವ್ ಅದನ್ನ ಏನ್ ಬೇಕಾದ್ರೆ ನಮ್ ತಿನ್ನಾಕ ನಮ್ಗೆ ಅನುಕೂಲ ಇರ್ತೈತಿ. ಅಂದ್ರೆ ಏನ ಅದನ್ನ ಎಲ್ಲಾತ್ರನು ಹಚ್ಚಿ ಕೊಟ್ರೆ ಹೆಚ್ಚು ತಿಂತಾವು. ಹಂಗ ಕೊಟ್ರೆ ಒಟ್ಟು ಇದನ್ನ ತಿಂದು ಬದುಕ್ತಾವ ಇಲ್ಲ ನಂಗಿಲ್ಲ. ಹಂಗಾಗಿ NPK ಅಂದ್ರೆ ಮೇನ್ ಅದರಿ. ಇದು NPK ಅಂದ್ರೆ ಇದು NPK ಏನ್ ಅನ್ನೋದು ಏನ್ ಕೆಲಸ ಮಾಡ್ತೈತಿ ಅಂದ್ರೆ ರೀ ಇದು ಭೂಮಿ ಎಲಿಮೆಂಟ್ಸ್ ಅಲ್ರಿ. ಅದು ವಾತಾವರಣದಾಗ ಇರುವಂತದ. ಏನು ಮಾನವದಂದ್ರ ನನ್ ಶರೀರದಾಗ ಎಲ್ಲಾ ಪೋಷಕಾಂಶ ಅದಾವ. ನಾನು ಇನ್ ಮುಂದ್ ಮೂವ್ಮೆಂಟ್ ಮಾಡ್ಸೋದು, ನನಗ್ ಮಾತಾಡ್ಸಕ್ ಹಚ್ಚಿದ್ದು ಇವೆಲ್ಲ ಏನೈತ್ರಿ ಎಲ್ಲ ನೈಟ್ರೋಜನ್ ದಾಗ ಇರ್ತೈತ್ರಿ. ಅದು ಒಟ್ಟ ಏನಿಲ್ಲ ಏನೇ ಹಾಕಿಲ್ರಿ ಅದ ನನ್ನ ಆಕ್ಟಿವಿಟಿ ಇಡುದು ಬಂದ ನೈಟ್ರೋಜನ್ ದಿಂದ ಇರ್ತೈತಿ. ಅದ್ರಾಗ ಆಕ್ಸಿಜನ್ ಎಲ್ಲ ಅದ್ರಾಗ ಇರುದ್ರಿ. ಇದು ಈಗ ನಮ್ ಬೆಳಿ ಒಳಗ ಲೆಕ್ಕಾಚಾರಲಿ ಹೆಂಗ್ ತೆಗದ್ರ ಹೆಂಗಿರ್ತೈತಿ ಅಂದ್ರ ರೀ ಒಂಥರ ನಿಮ್ಗೆ ಆಡ್ ಭಾಷೆಲಿ ಹೇಳ್ಬೇಕಂದ್ರ ಒಂಥರ ನೈಟ್ರೋಜನ್ ಬಸ್ ಇದ್ದಂಗ್ರಿ. ಪ್ಯಾಸೆಂಜರ್ನ ಕರ್ಕೊಂಡ್ ಹೋಗಕ್ ಬಂದಂಗ್ರಿ. ಇವ್ ಏನೈತಿಲ್ಲ ಏನ್ P ಆಗ್ಲಿ K ಆಗ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಇವೇನ್ ಒಟ್ಟು ಏನ್ ಎಲಿಮೆಂಟ್ಸ್ ಬರ್ತಾರಲ್ಲ ಇದನ್ನ ಕರ್ಕೊಂಡ್ ಹೋಗಕ ನೀವ್ ಏನ್ ಹತ್ತಿಸ್ತೀರಿ ಕರ್ಕೊಂಡ್ ಹೋಗ್ತೈತಿ. ಮ್ಯಾಲ ವಾತಾವರಣ ಎಲಿಮೆಂಟ್ಸ್ ವಾತಾವರಣ ಕರ್ಕೊಂಡ್ ಹೋಗ್ತೈತ್ರಿ. ಗಾಳಿ ಒಂಥರ ಕರ್ಕೊಂಡ್ ಹೋಗ್ತೈತಿ. ಗಾಳಿ ಒಳಗನು ನೈಟ್ರೋಜನ್ ಇರ್ತೈತ್ರಿ. ಹಾನ್ರಿ, ಗಾಳಿ ಒಳಗಿರ್ತೈತಿ, ನೀರಿನ ಒಳಗಿರ್ತೈತಿ. ಮತ್ತ ಈಗ ಪ್ರತಿಯೊಂದ್ರಾಗ ಐತಲ್ಲ ಗಾಳಿ ಒಳಗ ಐತಿ ಅಂದಾಗ ನೈಟ್ರೋಜನ್ ರೀ. ಹಂಗಾಗಿ ಏನೈತಿಲ್ಲ ಇದು ಕರ್ಕೊಂಡ್ ಹೋಗುದ್ರಿ. ನೋಡ್ರಿ ಈಗ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ ತಕೊಳ್ರಿ ಅದನ್ನ ಕರ್ಕೊಂಡ್ ಹೋಗೈತಿ. ಮತ್ತ ಪೀಕ್ ಕೊಡ್ರಿ ಅದನ್ನ ಕರ್ಕೊಂಡ್ ಹೋಗೈತಿ. K ಕರ್ಕೊಂಡ್ ಹೋಗ್ರಿ ಅದನ್ನ ಕರ್ಕೊಂಡ್ ಹೋಗೈತಿ. ಇದ್ರೊಳಗ ನಮ್ ಕಬ್ಬಿನಾಗ ಏನ್ ಇರ್ತೈತಿ ಏನೆಲ್ಲ ಮೊದ್ಲೇ ತಿಳ್ಕೊರಿ. ಹೆಚ್ಚಿದ್ರ ಶರೀರದ ಕಬ್ಬಿನಾಗ ಏನೈತಿಲ್ಲ ಮಾಂಸ ಕಂದಾತ ಏನ್ ಬರ್ತೈತಿಲ್ಲ ಇದೆಲ್ಲಾ ಪೊಟ್ಯಾಶ್ ರೀ. ಈ ನಡು ಸೆಂಟ್ರಲ್ ನರ ಅಂತ ಏನ್ ಬರ್ತೈತಿರಲ್ಲ ನಡು ಭೂಮಿ ಫೌಂಡೇಶನ್ ರೀ. ಈ ಫೌಂಡೇಶನ್ ಎತ್ತರ ಆಗ್ತೈತ್ಲೆ ಅಟ್ಟಿದ ಟ್ಯಾಪಿ ಬಡ್ಕೋತ ಹಾಕಿ ಬರ್ತೈತ್ರಿ. ಇದ್ರಿ ಮೇನ್ ಇದೆಲ್ಲಾ ಕಬ್ಬಿನ ದಡ ಎಲ್ಲ ಪೊಟ್ಯಾಶಿಯಂ ಇರ್ತೈತಿ. ಇದು ಪೊಟ್ಯಾಶಿಯಂ ಇದು ಹತ್ಕೊಳಾಕ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಎಲ್ಲ ಒಂದ್ ಜರ ಎಲ್ಲಾ ತರದ ಪಾತ್ರ ಇರ್ತೈತಿ ಇಲ್ಲ ನಂಗಿಲ್ಲ. ಅದ್ರ ಮೇನ್ ಪಾತ್ರ ಪೊಟ್ಯಾಶ್ ಇರ್ತದೆ. ಈ ಪೊಟ್ಯಾಶ್ ಪಾತ್ರ ಇದ್ರ ರೀ ಇದ್ರಿ ಅಂತ ರಂಜಕದ ಪಾತ್ರ ನಡು ಇದ್ರಿ
ಯಾವ್ದ್ರಿ ಈಗ ನೋಡು ಫೌಂಡೇಶನ್ ಅಂತಾರ ಆದ್ರಿ ನೈಟ್ರೋಜನ್ ಏನಂದ್ರ ನಿಮ್ಗೆ ಏನಿಲ್ಲ ಬಸ್ ಹತ್ತ ಒಂದು ಇದು ಕಟ್ಕೊಂಡ್ ಹೋಗೋ ಒಬ್ಬ ಗೌಂಡೆ ಇದ್ದಂಗ್ರಿ ಅದು ಬಾಡಿ ಕಟ್ಟು ಗೌಂಡೆ ಹಂಗ ಕಟ್ಕೊಂಡ್ ಅವನ್ ಏನ್ ಕೆಲಸ ಇರಂಗಿಲ್ರಿ ಅವನಿಂದ ಏನ್ ಇದನ್ನ ಇರಂಗಿಲ್ರಿ ಒಟ್ಟ ಅದಕ್ಕೆ ಜೀವ ತುಂಬುದ ಅಟ್ಟೆ ಕೆಲಸ ಕರ್ಕೊಂಡ್ ಹೋಗುದು ಕರ್ಕೊಂಡ್ ಎಲ್ಲಿ ಬೇಕು ಅಂತಾರ ವಿಮಾನ ಇದೇನ್ರಿ ಏನೇನ್ರಿ ಎತ್ತರ ಕರ್ಕೊಂಡ್ ಹೋಗವು ಇಷ್ಟೇ ರೀ ನಮ್ ತೆಗ್ ಏನೂ ಇಲ್ಲ ಅಂದ್ರ ಕರ್ಕೊಂಡ್ ಹೋಗ್ತಾನ ಕತ್ತರ್ಸ್ಕೊಂಡ್ ಕರ್ಕೊಂಡ್ ಹೋಗ್ಬಿಡ್ತಾನ್ರಿ ಬರೀ ನೈಟ್ರೋಜನ್ ಕೊಟ್ರಿ ರೋಗ ನಗರಿ ಸಿಗಿಸ್ತಾನ ಒಟ್ ಏನಾಕ ನನಗ್ ಗೊತ್ತಿಲ್ಲ ನಿನ್ನ ತೆಕ್ ಏನಿಲ್ಲ ನಾ ಮೊದ್ಲೇ ಹೇಳ್ತಾನ ನೀ ಬರೀ ನನ್ನ ಕೊಟ್ಟು ಮಾಡಿಲ್ಲ ನಾ ಜಗ್ಗವನ ನೀ ಹರಿತೀವೋ ಏನ್ ಪಚ್ಚಿರ್ತೀವೋ ಅದ್ ಗೊತ್ತಿಲ್ಲ ಅದಕ್ಕೆ ನಮ್ಗ್ ಗೊತ್ತಿರ್ಬೇಕು ನನ್ನ ಕಬ್ಬ ಹರಿದ್ ಕಟ್ಟಾಗಿ ಹೋದಿತ್ತು ನಾ ಪೊಟ್ಯಾಸಿ ಆಗ್ಲಿ ಏನಾರ ಯಾಕೆ ಯಾವ್ದಕ್ ಹರಿಬಾರ್ದು ಅವನ ಸಂಬಂಧ ನಾವ್ ಅದನ್ನ ಬೆನ್ನ ಹತ್ತದ್ರಿ ಸರ್ ತಿಳ್ಕೊಳಕು ಮಾತಾಡ್ಕೊಂಡ್ ಬಾಯ್ ಸರ್ ಹೌದೌದ್ರಿ ಸರಿ ಒಂದ್ ದಿವ್ಸಕ್ ಮುಗಿಯುವಂತ ಮುಗಿಯಂಗಿಲ್ರಿ ಅಲ್ಲಲ್ರಿ ಒಂದ್ ದಿವ್ಸಕ್ ಮುಗಿದ್ರಿ ಮತ್ತೆ ಇದು ಒಂಥರ ಯೂನಿವರ್ಸಿಟಿ ಕಡೆ ದೊಡ್ಡ ಯೂನಿವರ್ಸಿಟಿ ಇದೆ ಸರ್ ಸೈನ್ಸ್ ರೀ ಇದ್ರಿ ವಿಜ್ಞಾನ್ ರೀ ನಿಮ್ಗೆ ಎಲ್ರಿ ನೀವ್ ಒಂದ್ ದಿನ ಅಲ್ಲ 2 ದಿನ ನಂತೆ ಕೊಸ್ತೀವಿ ಇನ್ನು ಎಷ್ಟ್ ಹೇಳದ್ ಎಲ್ಲಾ ಹೇಳ್ತಾನ್ರಿ ಅದ್ರ ಬದಲ್ರಿ ನಿಮ್ಗೆ ಹೆಂಗೆ ಇಲ್ರಿ ಎಷ್ಟ್ ಹೇಳ್ತಾನ್ರಿ ಹಾನ್ರಿ ನಾವ್ ಮಾಡೋ ನೀವ್ ಪೂರಾ ನಿಮ್ಗೆ ಹೇಳಿದ್ರೆ ಒಂದು ಕಬ್ಬಿನ ಶಾಸ್ತ್ರನ ಹೇಳಿಬಿಡ್ತಾನ ಕರಿ ಎಲ್ಲಾ ನೀವು ಅಷ್ಟು ಹಿಂಗ್ ನಾವೇನ್ ಈ ಟೈಪ್ ಹೇಳಿರ್ತಿಲ್ಲ ಇನ್ ತಿಳ್ಕೊಂಡ್ರ ರೀ ಆಟೋಮೆಟಿಕ್ ಅಗ್ರಿಕಲ್ಚರ್ ಗೋಕಾಕ್ ತಾಲೂಕು ಬೆಸ್ಟ್ ಶುಗರ್ ಕಂಟೆಂಟ್ ಸಿಗುತ್ತೆ ಸರ್ ಕಬ್ಬು ಬೆಳೆಗಾರ ನಮ್ ಈ ಸೈಡ್ ಎಲ್ಲ ಈ ನಮ್ ಬೆಳಗಾವ್ ತಾಲೂಕು ಆಚೆ ಕಡೆ ಶುಗರ್ ಕಂಟೆಂಟ್ ಕಡಿಮೆ ಬರುತ್ತೆ ಸರ್ ನೋಡ್ರಿ ಹೆಂಗ್ ಕಡಿಮೆ ಬರುತ್ತೆ ಸರ್ ಒಂದೇದ್ ಹೇಳ್ತಾನ ತಗೋರಿ ಬ್ಲ್ಯಾಕ್ ಸಾಯಿಲ್ ಇರ್ಬೇಕ್ರಿ ಪೋಷಕಾಂಶ ಹಚ್ಚ್ರಿ ಹೊಳೆ ನೀರ್ ಇರ್ಬೇಕ್ರಿ ಅದ್ರಾಗ ಏನ್ ಬರ್ತೈತ್ರಿ ಪೋಷಕಾಂಶಗಳು ಎಲ್ಲಾ ಕಡೆ ಜಂಗಲ್ದಿಂದ ತಪ್ಪಲ್ದಾಗಿಂದ ಎಲ್ಲಾ ಕೊಚ್ಕೊಂಡ್ ಕಿಸಿಂದ ಬಂದಿರ್ತೈತಿ ಮಳಿ ಆಗೋಯ್ತಿ ಮೊದ್ಲ ಜಂಗಲ್ಕ್ ಆಕೈತ್ರಿ ಅಲ್ಲಿಂದ ನೆಕ್ಸ್ಟ್ ಶಿಫ್ಟ್ ಆಗ್ತಿರ್ತೈತಿ ಅಲ್ಲಿ ಏನಂತಿರ್ಲಿ ಎಲ್ಲಾ ಕೊಚ್ಕೊಂಡ ನಮ್ ಜಾಗಕ್ ಬರ್ತಿರ್ತಾವ ಅವತರ ನೀರ್ ನಾವ ಆ ನೀರ್ನ್ಯಾಗ ಕುಡಿದ ಪೋಷಕಾಂಶ ನಾವ್ ಹಾಸ್ತಿವ್ರಿ ಅದ್ರಾಗು ಅಲ್ಲಿ ಪೋಷಕಾಂಶ ಆತ್ರಿ ಇಲ್ಲಿ ಐತ್ರಿ ಹಿಂಗಾಗಿ ಏನೈತಿರ್ಲ ಫುಲ್ ಏನು ಕೊರತೆ ಬಿದ್ದಿರಂಗಿಲ್ರಿ ಹಿಂಗಾಗಿ ರಿಕವರಿ ಬರ್ತೈತ್ರಿ ಅದು ಸರ್ ಆಯ್ತು ಸರ್ ಮಳೆ ನೀರಾಗ್ಲಿ ಗುಡ್ಡದ ನೀರ ಬೋರ್ ನೀರ್ಗಳು ಕಬ್ಬಿಗೆ ಎಲೆ ಬೆಳಿ ಸರ್ ನೀರನ್ನ ಯಾವ ತರ ಬೋರ್ ನೀರು ಬೇಯಿಸ್ರಿ ಇಷ್ಟ ಅದ್ರ ನೀರನ್ನು ಹೊಂಡ ಮಾಡಿ ಅದಕ್ಕೆ ಹೋಗಿಸಿ ಮತ್ತೊಂದಷ್ಟು ಜನ ಆ ನೀರು ಹಾಸ್ತಿರ್ತಾರ ನೀರಿನ ಗುಣಧರ್ಮ ಹೆಂಗಿರ್ಬೇಕು ಸರ್ ನೋಡ್ರಿ ಸರ ಯಾವಾಗ್ಲೂ ಹೇಳೇನ್ರಿ ಹೊಳಿ ನೀರ್ನ್ಯಾಗ್ರಿ ಯಾವಾಗ್ಲೂ ಹೇಳೇನ್ರಿ ಮಿನರಲ್ ಹೆಚ್ಚಿರ್ತಾವ್ರಿ ಇಸಿ ಕಮ್ಮಿ ಇರೋದಕ್ರಿ ನೀರ್ ಅಡತಿಡ ಪ್ರತಿಯೊಂದು ನೀರ್ನ ನೋಡ್ರಿ ಈಗ ನೀರ್ ಎಲ್ಲಿದ ಬಂದಿರ್ತೈತಿಪ್ಪ ಅಂತಂದ್ರ ಸಮುದ್ರದಿಂದ ಬರ್ಬೇಕ್ರಿ ಉಪ್ಪು ಅಂತೂ ಎಲ್ಲಾದ್ರ ಇರುದರಿ ಹೊಳಿ ನೀರ್ನ್ಯಾಗ ನೋಡ್ರಿ ಒಂದ್ ನಾವ್ ಹೈ ನೀರ್ ಕೊಟ್ರಿ 1 ಹೆಕ್ಟೇರಿಗ್ರಿ 25 ಇದನ್ರಿ ಕ್ವಿಂಟಲ್ನಷ್ಟ್ರಿ 25ರಿಂದ 50 ತಕೊಂಡ್ತಾರ ಬಿಡ್ರಿ ಅಂದ್ರೆ ಯಾಕಂದ್ರೆ ಒಂದೊಬ್ಬೊಬ್ರ ಅಡತಡ ಹಾಸ್ತಾರಲ್ಲ ಅವ್ರಿ ಅಷ್ಟು ಬೀಳುದ್ರಿ ಮತ್ತ ಬಾವಿ ನೀರ್ ಏನತ್ತ ಹಾಸ್ತಾರ್ರಿ 1 ಹೆಕ್ಟೇರಿಗ್ರಿ ಒಂದ್ ನೀರ್ ಹಾಸಿರಿ ಎಷ್ಟ್ರಿ 100 ಕ್ವಿಂಟಲ್ ಉಪ್ಪು ಬೀಳ್ತೈತ್ರಿ ಮತ್ ಇನ್ನೇನೈತ್ರಿ ಈಗ ಬೋರ್ ನೀರ್ ಇರ್ತಾವ್ರಲ್ಲ ಹೆಂಗ ತಗ್ಗಿ ಹೋಗ್ತಿರ್ಲ ಉಪ್ಪು ಹೆಚ್ಚ ಬರುದ್ರಿ ಉಪ್ಪು ಎಲ್ಲಿ ಇರ್ತೈತ್ರಿ ವಜನ್ ಇರ್ತೈತ್ರಿ ತಗ್ನ್ಯಾಗ ಬರುದ್ರಿ ಅದ್ ಅಂತರ್ ನೀರ್ ಇದ್ದಿದ್ದಕ್ಕ ಮಿನರಲ್ ಹೆಚ್ಚರಿ ಅದಕ್ಕಿಂತ ಕಮ್ಮಿ ಇದ್ದಿದ್ದಕ್ಕ ಮತ್ತ ಅರ್ಧ ಕಮ್ಮಿ ಆತ್ರಿ ಹಿಂಗ ಏನೈತ್ರಿ ಹೊಳಿ ನೀರ್ ಹಾಸೋರ್ಗಂತ ಶುಗರ್ ಕಂಟೆಂಟ್ ಎದಕ್ಕೆ ಹೆಚ್ಚಿರ್ತೈತಿ ಅಂದ್ರ ಇಸಿ ಕಮ್ಮಿ ಇರ್ತೈತ್ರಿ ಅದು ನೀವು ನೋಡಿ ಹೊಳಿ ಲಾಸ್ಟಕ್ ಹೋಗಿ ತಳಕ್ ಕೆದರಿ ಹಾಸ್ತಾರಲ್ಲ ಅದ್ರ ಮತ್ ಇಸಿ ಇರ್ತೈತ್ರಿ ಅದಕ್ಕ ಮೇಲಿನ ಅಂತರ್ಲೆ ನೀರ್ ಇರ್ತೈತ್ರಿ ಅದು ಬೋರ್ನಾಗ ಏನ್ ಇರ್ತೈತಿ ಪೂರಾ ತಗ್ನ್ಯಾಗ ನೀರ್ ಅದ್ ಏನೈತ್ರಿ ಬೋರ್ ನೀರಾಗ್ಲಿ ಬಾವಿ ನೀರಾಗ್ಲಿ ಬಸುದ್ ಹೋಗುವಂತ ನೆಲಗಳು ಎಲ್ಲಿರ್ತಾವಲ್ಲ ಅಲ್ಲೇ ಹಾಸ್ಬೇಕ್ರಿ ಇಲ್ಲಿಕ ಮಣ್ಣು ಹಾಳಾಗಿ ಬಿಡ್ತಾವ್ರಿ ಹೊಳಿ ನೀರಿಗೆ ಹಾಳಾಗ್ತಾವ್ರಿ ನೀನ್ ಬೋರ್ ನೀರಿಗೆ ಅದಕ್ಕೆ ಕೇಳ್ತಾವನ್ರಿ ಸರ್ ಇನ್ನೊಂದ್ ಸರ್ ನಾವು ಕೊಳೆ ಕಬ್ಬುಗಳು ಹಾಕ್ತಾರ ಸರ್ ಸ್ಟಾರ್ಟಿಂಗ್ ಕೊಳೆ ಕಬ್ಬ್ರಿ ಸಸಿರ ಹಚ್ಬೋದು ಹಂಗ ಏನೋ ಒಂದ್ ಮಾಡ್ತಾವ ಸರ್ ಕೊಳೆ ಕಬ್ಬು ಯಾವಾಗೂ ಫಸ್ಟ್ನೇ ವರ್ಷ ಇಳುವರಿ ಕಡಿಮೆನೇ ಇರ್ತೈತೆ ಸರ್ ಅದು ಯಾಕೆ ಸರ್ ಒಂದೊಂದ್ ಫಸ್ಟ್ನೇ ವರ್ಷ ಮೊನ್ನೆದ್ರಂಗ ಏನು ಅನ್ರಿ ಅನ್ನೋದಂದ್ರಿ ಕುಳೆ ಕಬ್ಬ ಮೊದ್ಲ ನೀವ್ ತಗೊಂಡಿರ್ತಿರ್ಲ ಹಚ್ಚಾಕ್ರಿ ಅವ್ ಎಂತಿದ್ದಾರ ಅರ್ಧ ರೋಗ ಇಟ್ಕೊಂಡಿರ್ತೈತ್ರಿ ನೋಡ್ರಿ ಈಗ ಬ್ಯಾನೆ ಒಂದ್ ತಗೊಂಡ್ ಕಿಸಿಂದ ನೀವ್ ಮುಂದ್ ತಗೊಂಡ್ ಹೋಗ್ರಿ 100 ವರ್ಷ ಬದಕಂಗಿಲ್ರಿ ನಾವ್ ಜಕ್ಕೊಂಡ್ ಹೋಗ್ಬೋದು 50 ವರ್ಷ ಬದಕಾವ ಹೆಲ್ದಿ ಇದ್ದಾವ್ ತಗೊಂಡ್ ಹೋಗ್ರಿ 100 ವರ್ಷ ಬದಕ್ತಾನ ದಾಂಡಿ ತಕ ಬೆಳಿತಾನ ಅಂದಂಗ್ರಿ ಇವ್ನ್ ಬೆಳಿತಾನ ಇಲ್ಲ ಅನ್ನಂಗಿಲ್ರಿ ನೋಡ್ರಿ ಚಲೋನು ಮಾತಂದ್ ಇವ್ರು ಹತ್ತಿರ್ತಾರ ಒಳಗೋಗ್ರಿ ಅದು ಜರ್ನಿ ಬಾಳ ಇರಂಗಿಲ್ರಿ ಅದ್ ಕಮ್ಮಿ ಇರ್ತೈತಿ ಜರ್ನಿ ರೀ ಹಿಂಗಾಗಿ ಅದ್ ಒಂದ್ ಆಗ್ತೈತಿ ಎರಡನೇದು ಕುಳೆ ಕಬ್ಬ ಏನ್ ಹಚ್ಕೊಂಡಿರ್ತಾರಲ್ಲ ಅದ್ರದ್ದು ಟಿಲ್ಲರ್ನು ಕಮ್ಮಿ ರೀ ಕುಳೆ ಕಬ್ಬಿ ಏನಾಗಿರ್ತಿ ಈಗ ನೋಡ್ರಿ 4 ಮಂದಿ ಇರ್ತಾರ ಈಗ ಕುಳೆ ಕಬ್ಬಿ ಈಗ ಕಟಾವ್ ಆತ್ರಿ 4 ಮಂದಿಗೆ ಮಾತ್ರ ಅವ್ರಿಗೆ ಯಾವ್ಯಾವ ಇಬ್ಬಿಬ್ರು ಜಮಾ ಆದ್ರಲ್ಲ ಕುಳೆ ಕಬ್ಬಿ ಮಾತೈತಿ ಸಂಖ್ಯೆ ಹೆಚ್ಚಕ ಅದು ಆಟೋಮೆಟಿಕ್ ಅದು ಇಳುವರಿ ಹೆಚ್ಚು ಕೊಡ್ತೈತ್ರಿ ಅದು ಈಗ ಸರ್ ಈಗ ನಾವು ಕಬ್ಬು ನಾಟಿ ಮಾಡ್ತೇವೆ ಸರ್ ಈಗ ನಿಮ್ ಕಬ್ಬು ಐತಿ ಸರ್ ನಿಮ್ಗೆ ಈಗ ಕಬ್ಬು ಕಡಕ ಬೇರೆ ಕಾಕ ಹ್ಞೂನ್ರಿ ಇನ್ನು ಅದು ರೋಗ ತಗೊಂಡ ಬೆಳಿತ ಮತ್ತ ಒಳ್ಳೆ ನೋಡ್ರಿ ನಮಗ್ ಗೊತ್ತಿರ್ಬೇಕ್ರಿ ಕಬ್ಬು ಎಲ್ಲಿ ಹೆಲ್ದಿ ಐತಿ ನಾವ್ ನೋಡ್ಬೇಕ್ರಿ
ಈಗ ಉದ್ದ ಗಣಿಕೆ ಇರ್ಬೇಕ್ರಿ ಕಂಪಲ್ಸರಿ ನಮ್ಗ್ ಗೊತ್ತಿರ್ಬೇಕ್ರಿ ಈ ತಳಿ ಇದು ಯಾವ್ದು 13-073 ತಿಳ್ಕೊರ್ ನಾವು ಇದನ್ನ ನಾವ್ ಎಷ್ಟು ಉದ್ದ ಗಣಿಕೆ ಹೋಗಿತೈತಿ ನಾವ್ ನೋಡ್ತಿರ್ತೀವ್ರಿ ಐತ್ರಿ ಅಷ್ಟು ಉದ್ದ ಗಣಿಕೆ ಇತ್ತಿಲ್ಲೋ ಇಟ್ಕೊಂಡಿತ್ತಿಲ್ಲೋ ಈ ಕಬ್ಬ್ ಹೆಲ್ದಿ ಐತೆ ಅಂದಂಗ್ರಿ ಗಣಿಕೆ ಕಮ್ಮಿ ಹಾಕೊಂಡಿತ್ತು ವಾತಾವರಣ ನೋಡ್ತೀವಿ ಇಲ್ಲ ಅನ್ನಂಗಿಲ್ರಿ ಎಲ್ಲಿದಿಂದ ಸ್ಟಾರ್ಟ್ ಮಾಡಿದ್ವು ಈಗ ನಾವ್ ಲೆಕ್ಕ ಇರ್ತೈತ್ರಿ 3 ಗಣಿಕೆ 2 ಗಣಿಕೆ ಹಾಕ್ತೈತಿ ಫಸ್ಟಿಗೆ ರೀ ನಾವು ಆ ಜುಲೈದಾಗ ನಾಟಿ ಮಾಡಿದ್ವು 1 2 ಹಿಂಗ್ ಲೆಕ್ಕ ಹಿಂಗ್ ಪ್ರತಿಯೊಂದ್ ತೆಗಿತೀವಿ ಎಲ್ಲಿ ಪೂರಕ ವಾತಾವರಣ ಇರ್ತೈತಿರ್ಲ ಅಲ್ಲಿ ಅಂತ ಗಣಿಕೆ ಇಷ್ಟು ಬಂದಾವನಿಲ್ವೋ ನೋಡ್ಬೇಕ್ರಿ ಅಲ್ಲಿ ಅಷ್ಟಾಗಿ ಕಮ್ಮಿ ಬಂದಿದ್ದು ಇದ್ರೊಳಗ ಏನೋ ಐತಿ ಒಂದ್ರಿ ಎರಡನೇದ ಅದ್ ಏನ್ ತೋರ್ಸ್ತೈತ್ರಿ ಎಲ್ಲಿ ಹಿಂಗ್ ಇರ್ಬೇಕ್ರಿ ಹಿಂಗ್ ಬಾಚ್ ಇರ್ಬೇಕ್ರಿ ಅಂದ್ರೇನ ನಾ ಪಕ್ಷಿಗತಿ ಮ್ಯಾಲ ಹಾರ್ಕೊಂಡ್ ಮ್ಯಾಲ ಹೊಂಟಾನೆ ಅಂದಂಗ ಬಾಗ್ಬೇಕು ಹಿಂಗ್ ಬಾಗ್ಬೇಕ್ರಿ ಸ್ಟೇಟ್ ಇದ್ದು ನಾ ಹೊಕ್ಕನಿ ನಂದು ಮುಗಿತ ಆಯುಷ್ ಅಂದಂಗ್ರಿ ಅದ ನಮ್ಮ ಅಣ್ಣ ಕೆಳಗ್ ಹೊಕ್ಕನ್ ಅಂದಂಗ್ರಿ ಅದ ಎಲ್ಲದ್ ನಾವ್ ತಿಳ್ಕೊಬೇಕ್ರಿ ಬೆಳಿ ಜೋಡಿ ಮಾತಾಡ್ಬೇಕ್ರಿ ನಾವ್ ಮನುಷ್ಯ ಇದ್ದಂಗ್ರಿ ಅದ ಅದ್ರ ಜೋಡಿ ದಿನ ಮಾತಾಡ್ತೇನ್ರಿ ನಾ ಹಂಗ್ರಿ ಒಟ್ಟ ಪ್ರತಿಯೊಂದೆಲ್ಲ ನಾ ತಿಳ್ಕೊಬೇಕ್ರಿ ಅದು ನಾವ್ ಕಬ್ಬ ತುಳಿದ್ರಾತು ಸಸಿ ಮಾಡಿರತ್ತು ಅವ್ರಂತೂ ಮಾಡ್ತಾರ ರಸಾಯನ ನಮ್ ಕಡೆ ಹಳ್ಳಿ ಭಾಗ ಆಗಲಿ ತುಳಿದು ಹಾಕೋದು ಜಾಸ್ತಿ ಸರ್ ಅದಕ್ಕಾಗಿ ಒಂದು ವಿಚಾರ ತಮ್ಗೆ ಹೇಳ್ಕೊಂಡ್ ಸರ್ ಈಗ ತಾನೇ ಸರ್ ಎಲ್ಲಿ ಕಬ್ಬು ಆಯ್ಕೆ ಮಾಡ್ಬೇಕು ಸರ್ ಯಾವಾಗ ಹುಡುಗಿ ಹಾಕೋ ಕುಂದ್ರ ಕಡಿಯೋದ್ರ ಕಡ್ಬಿಡೋದು ಅದ್ ನೋಡ್ರಿ ಹುಡುಕಾಡಕ್ ಆಗ್ಲಿಕ್ಕರಿ ನಮ್ ಏನೈತಿ ಗ್ಯಾರಂಟಿ ಇದ್ದಲ್ಲಿ ಸಸಿನ ತಗೊಂಡ್ಬಿಡೋದ್ರಿ ಉದಾಹರಣೆ ನೋಡಿ ಸರ್ ಈಗ ನಿಮ್ದ ಕಬ್ಬ ಐತ್ರಿ ಇಲ್ಲೊಂದ್ ಏನೋ ಪ್ರಾಬ್ಲಮ್ ಐತ್ರಿ ಕಬ್ಬಿ ಈಗ ನಾವ್ ನೋಡಿರಂಗಿಲ್ಲ ಸರ್ ಇದನ್ನ ಹೋಗಿ ತುಳಿದ್ ಬಿಟ್ಟಿರ್ತಾರ ನಾವ್ ಇಲ್ಲ ಹಂಗೆಲ್ಲ ಮಾಡಂಗಿಲ್ರಿ ಹಿಂಗೆಲ್ಲ ಹಿಂಗ್ ಮಾಡೋತ್ನಾಗ ನಾ ಬೀಜ ತಕೋತ್ನಾಗ ಹಿಂತ ಬತ್ತಲ್ಲ ತೆಗೆದು ಬಿಡ್ದ್ರಿ ತೆಗೆದು ಬಿಡುದ್ರಿ ತೆಗೆದು ಬಿಡುದ್ರಿ ಹಾಕೋದ್ರಾಗು ಜಾಗ್ರದಿಂದ ಹಾಕೋದ್ರಿ ನೋಡ್ರಿ ಅದಕ್ಕ ನಿಮ್ಗೆ ಹೇಳೇನ್ರಿ ಒಂದ್ ಕಣ್ಣಿಂದ 2 ಕಣ್ಣಿಂದ ಮಾಡಿ ಮುಂದ್ ಕಟ್ ಮಾಡ್ಕೊತಿ ಅದಕ್ಕೆ ಕೊಂಡ ಕಬ್ಬ ಒಳಗ್ ಹೋಗಿ ಹಿಂಗ್ ಕಟ್ ಮಾಡ್ಕೊತ ಹೋಗ್ತಾರಲ್ಲ ಅದು ತಪ್ಪ್ರಿ ಅದ್ರ ಅವ್ರ ಯಾರು ಅವು ಲೇಬರ್ಗಳು ನೋಡಂಗಿಲ್ರಿ ಒಟ್ ಹಿಂಗ್ ಕಟ್ ಮಾಡೋದ್ಲೆ ಹಿಂಗ್ ಮಾಡ್ಕೊತ ಹೋಗ ಮತ್ತ ಮಾಲಕ ಮಲ್ ಕಬ್ಬ ಹಾಕೊಂಡ್ ಮುಗಿಸ್ಬೇಕಾಗತೈತಿ ಅದನ್ನೆಲ್ಲ ನೋಡ್ಬೇಕ್ರಿ ಒಂದ್ ನಾವ್ ಹೊಲಸ ಅಂತದ್ ಹಾಕಿದಿಲು ಇಡೀ ಆ ಪ್ರದೇಶದ ಕೆಡ್ಸುವಂತದ್ ಇರ್ತೈತ್ರಿ ಅದ್ ಉಳಿತಾರೆ ಅದ ಮಣ್ಣ್ ಹಾಳ್ ಮಾಡಾಕ ಕೆಟ್ಟ ರೋಗಿನ್ ಇರ್ತೈತಿ ಆ ರೋಗಿನ್ ತಂದ್ ಇಲ್ಲಿ ಇಟ್ಟಿವಲು ನಾವ್ ಹೊಲದಾಗ ಎಲ್ಲಾ ಭೂಮಿ ನೀಟ್ ಹಾಳ್ ಮಾಡ್ಪಾ ಇಲ್ಲಿ ಅಂದಂತ ದಗದನ ಆಗ್ತೈತ್ರಿ ಅದ್ ಮತ್ತ ಅಲ್ಲಿ ಊರ್ದಿಲ್ಲ ಮತ್ ಮಲ್ಟಿಪ್ಲೈ ಆಗುದಾರ್ಲೆ ನೋಡ್ರಿ ಈಗ ಚಲೋ ಅಂತ ಜೀವಾಣುಗಳು ಮಲ್ಟಿಪ್ಲೈ ಮಾಡ್ತಾರ್ರಿ ಅದು ಆಗ್ತೈತ್ರಿ ಸುಮಾರು ಅಂತದ್ ಮಾಡ್ರಿ ಅದು ಆಗುದಾರ್ಲೆ ಸರ್ ಇಷ್ಟೊತ್ತು ಒಂದ್ ಕಬ್ಬಿನ ಬಗ್ಗೆ ಎಷ್ಟು ಮಾತಾಡ್ರು ಕಮ್ಮಿನ ಸರ ಇಷ್ಟೊತ್ತು ಒಂದ್ ಒಳ್ಳೆ ಮಾಹಿತಿ ಕೊಟ್ರಿ ಸರ ಏನಿದೆ ಕಬ್ಬ್ರಿ ಕಬ್ಬ್ ಅಂದ್ರೆ ಏನ್ ಕಬ್ಬಿನ ಬೆಳೆ ಯಾಕೆ ಮಾಡ್ಬೇಕ್ರಿ ಏನ್ ಕಬ್ಬ್ ಅಂದ್ರೆ ನೋಡ್ರಿ ಈಗ ನಾವ್ ಇದೊಂದು ಆದಾಯ ಸಿಗ್ಲಿ ತೆಗಿಸಿಂದ ಇದೊಂದು ವಾಣಿಜ್ಯ ಬೆಳೆ ತೆಗಿಸಿಂದ ಇದನ್ ಮಾಡ್ತಾರೆ ಆಲ್ಮೋಸ್ಟ್ ಹೇಳೇನ್ರಿ ಅದ ನಮ್ಮ ಇಡೀ ಇದ್ರೊಳಗೆ ಏನೈತಿ ಈ ಸ್ವೀಟ್ ಅನ್ನುವಂತಾದ್ರು ಇದು ಜೀವ ಉಳಿಸುವಂತದ್ ಕಂಟೆಂಟ್ ರೀ ಸ್ವೀಟ್ ಇಲ್ದ ಯಾವ್ದು ಬೆಳೆಯಂಗಿಲ್ರಿ ಒಂದ್ ಜೀವಿ ಮಲ್ಟಿಪ್ಲೈ ಆಗ್ಬೇಕಾದ್ರೆ ಈ ಸ್ವೀಟ್ ಮೇನ್ ಕಂಟೆಂಟ್ ರೀ ಒಂದ್ ತ್ರಾಸ ಎದಕ್ಕೋ ಆಗೈತಿ ಅಂದ್ರೆ ಇದ ಮೇನ್ ಕಂಟೆಂಟ್ ರೀ ಬೇಕು ಸ್ವೀಟ್ ಅನ್ನೋದು ಏನಂತ ಗೊತ್ತೇನ್ರಿ ಇದು ಮಲ್ಟಿಪ್ಲೈ ಮಾಡೋದ್ರಿ ಅದು ಇದು ಪ್ರಕೃತಿ ಒಳಗೆ ಇದು 1ನೇ ಸ್ಥಾನದಾಗ ಇದಕ್ಕ ಐತ್ರಿ ಇದನ್ನ ನಾವ್ ಮಾಡ್ಬೋದು ಮತ್ ಇನ್ನೊಂದ್ ಏನೈತಿ ಅಂದ್ರೆ ರೀ ಈ ಬೆಳಿ ಮಾಡೋದ್ರಿಂದ ಏನೈತಿ 1ನೇದು ಈ ಅಗ್ರಿಕಲ್ಚರ್ ಮಾಡೋಂದ ಬಾಳ ಕಮ್ಮಿ ಆಗತ್ರಿ ಅದ್ರದ್ರಿ ಮತ್ತ ಲಾಸ್ ಆತತ್ ಅನ್ನಂಗಿಲ್ಲ ಏನಿಲ್ಲ ಮಳಿ ಅಂತದ ಅಡ್ಮಳಿ ಆತು ಬೇರೆ ಒಂದ್ ಬೆಳಿ ಮಾಡೋತ್ನಾಗ ಅಂತಿ ಈ ಮಳಿ ಆಗಿ ಲಾಸ್ ಆತು ಹಂಗ ಐತಿರ್ತಾರೆ ಅದ್ ಏನ್ ಆಗಂಗಿಲ್ರಿ ಅದಕ್ಕೆ ಎಷ್ಟ್ ಮಳಿ ಆಗ್ತೈತಿ ಅಷ್ಟ್ ಪಾಡ ಆಗ್ತೈತ್ರಿ ಇದಕ್ ಅನುಕೂಲ ಐತ್ರಿ ಹಿಂಗಾಗಿ ಏನೈತಿ ಇದನ್ನ ಜಾಸ್ತಿ ಇದನ್ನ ಆಯ್ಕೆ ಮಾಡ್ಕೊತಾರಲ್ಲ ನಮ್ಮ ವರ್ಷರ್ ಅವ್ರು ಎಷ್ಟೋ ತನಕ ಒಂದು ಕಬ್ಬಿನ ಬಗ್ಗೆ ಒಳ್ಳೆ ಮಾಹಿತಿ ಹೇಳಿದ್ರು ಈಗ ಕಬ್ಬಿನ ವಿಜ್ಞಾನ ಅಂತ ಕರಿಬೋದು ನಾವು ಇಲ್ಲ ಅಷ್ಟು ಜ್ಞಾನದ ಕಬ್ಬಿನ ಬೆಳೆ ಬಗ್ಗೆ ಕಬ್ಬಿನ ತಳಿಗಳ ಬಗ್ಗೆ ಸರ್ ಇಷ್ಟ ತನಕ ಒಂದು ಕಬ್ಬಿನ ಕಬ್ಬಿನ ಅದೊಂದು ಜೀವನ ಬಗ್ಗೆ ಎಲ್ಲ ಹೇಳಿಬಿಟ್ರಿ ಸರ್ ಇನ್ನೂ ಹೇಳೋದು ಭಾಳ ಐತಿ ಹೇಳೋದು ಭಾಳ ಐತಿ ಸರ್ ಇದು ಮುಗಿದಂತ ಆಕೈತಿ ಸರ್ ಎಷ್ಟೊತ್ತೊಂದು ಕಬ್ಬಿನ ಬಗ್ಗೆ ಭಾಳ ಒಂದು ವಿಸ್ತಾರವಾಗಿ ತಿಳಿಸ್ಕೊಟ್ರಿ ತಮ್ಮ ಧನ್ಯವಾದಗಳು ಅಷ್ಟು ಸರ್ ನಮ್ಮ ಕಬ್ಬಿನ ಬಗ್ಗೆ ಮತ್ತು ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಏನಿಲ್ರಿ ಏನಂದ್ರ ನಮ್ ಪ್ರಕಾರ ಏನೈತ್ರಿ ಸರಿಯಾದ ಟೈಮ್ ಕರಿ ಏನ ಕಬ್ಬ ನೋಡ್ರಿ ತಿಳಿಲಿಕ್ಕ ಏನೈತ್ರಿ ಯಾವ ಟೈಮ್ದಾಗ ಯಾವಾಗ ಕಬ್ಬ ನಾಟಿ ಮಾಡ್ಬೇಕು ಇದನ್ನ ತಿಳ್ಕೊಬೇಕು ತಿಳಿಲಿಕ್ಕ ಮತ್ತೊಬ್ರನ್ನ ಕೇಳಬೇಕ್ರಿ ಸುಮ್ನೆ ಯಾವ್ದೋ ಟೈಮ್ದಾಗ ಹೆಂಗಂಗು ನಾಟಿ ಮಾಡ್ಬಾರ್ದು ಮತ್ತೆ ಅಡ್ಡ ನೀರ್ ಕೊಡ್ಬಾರ್ದ್ರಿ ನೀರಿನ ನಿರ್ವಹಣೆ ಬಾಳ ಮುಖ್ಯತೆ ಅದ್ರಾಗ್ರಿ ಬರೀ ರಾಸಾಯನಿಕ ಮೇಲೆ ಅವಲಂಬನೆ ಆಗಬಾರ್ದ್ರಿ ಕೆಳಗೆ ಏನೈತಿ ನಾವು ರಾಸಾಯನಿಕ ಒಂದು ಒಗಿತೀವಿ ಅಂದ್ರೆ ರೀ ಹೆಂಗಿರ್ತೈತಿ ಅಂದ್ರೆ 80% ಸಾವಯವ ಇದ್ರೆ 20% ರಾಸಾಯನಿಕ ಅದ್ರೊಳಗೆ ನಾವು ಬಿತ್ತುವಂತ ಕೆಲಸ ಮಾಡ್ಬೇಕ್ರಿ ಅಂದ್ರೆ ಕರ್ಕೊಂಡ್ ಹೋಗ್ಬೇಕ್ರಿ ನೋಡ್ರಿ ನನ್ ದಡ ಎಷ್ಟೈತ್ರಿ ನಾನು ಇನ್ನೊಂದು 20 ಕಿಲೋಮೀಟರ್ ಹೋಗ ಎಷ್ಟ್ ಇರ್ತೈತ್ರಿ 1 ಲೀಟರ್ ಪೆಟ್ರೋಲ್ ನಾ ಹೋಗ್ತಿರ್ತೇನ್ರಿ ನಾವ್ ಇಲ್ಲದ ಅಲ್ಲಿ ಹೋಗ್ಬೇಕಾರೆ ಅದು ಗೊತ್ತಿರ್ಬೇಕ್ರಿ ಎಷ್ಟ್ ಇರ್ತೈತಿ 1 ಲೀಟರ್ ಅಂದ್ರೆ 1 kg ಇಲ್ರಿ ನನ್ ದಡ ಎಷ್ಟೈತ್ರಿ 50 kg 60 kg ಎಷ್ಟು ಐತ್ರಿ
ಈ ಟೈಪ್ ಅಂದ್ರೆ ಈ ರಾಸಾಯನಿಕ ಹಾಕೋದಂತ ಈ ಇದ್ರೊಳಗೆ ಇರ್ಬೇಕು, ಅನುಪಾತದಾಗ ಇರ್ಬೇಕ್ರಿ. ಹೆಚ್ಚಾಗಿ ಆಗ್ಬಾರ್ದು, ಕಡಿಮೆ ಹಾ. ಒಂದ್ ಲೆವೆಲ್ದಾಗ ಇರ್ಬೇಕು. ಲೆವೆಲ್ ಅಷ್ಟೇ ಎಷ್ಟು ಊಟ ಇರ್ಬೇಕ್ರಿ. ತಗೋತಲ್ಲ ಅಷ್ಟಾಗ ಇರ್ಬೇಕ್ರಿ. ಅಷ್ಟ ತನಕ ಒಂದು ಕಡಿಮೆ ಒಳ್ಳೆ ಮಾಹಿತಿ ಕೊಡ್ಸರ ತಮ್ಮ ಧನ್ಯವಾದ.